ದೇವಸ್ಥಾನದಲ್ಲಿ ಮಾಡುವಂತಹ ಪುಳಿಯೋಗರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸುಲಭವಾಗಿ ಇದನ್ನು ನಾವು ಮನೇಲೇ ಮಾಡಬಹುದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪೌಡರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಮೆಂತ್ಯ, ಸಾಸಿವೆ, ಜೀರಿಗೆ ಮತ್ತು ಕರಿಮೆಣಸು ಎಲ್ಲ ನಾನು ಒಂದೊಂದು ಸ್ಪೂನ್ ಹಾಕಿದ್ದೀನಿ. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು, 5 ನಿಮಿಷ ಫ್ರೈ ಆದರೆ ಸಾಕು. ಆಮೇಲೆ ನಾನು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರು ಕೂಡ ಅಷ್ಟೇ, ತುಂಬ ನುಣ್ಣಗಾಗೋದು ಬೇಡ, ಸ್ವಲ್ಪ ತರಿ ತರಿ ಇದ್ರೇ ಸಾಕು. ನೋಡಿ, ಈ ರೀತಿ ಆಗಿದೆ. ಮೊದಲಿಗೆ ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಈ ಎಣ್ಣೆ ಕಾದ ನಂತರ ಕಡಲೆಕಾಯಿನ ನಾನಿಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ. ಯಾಕಂದರೆ ಪುಳಿಯೋಗರೆಗೆ ಕಡಲೆಕಾಯಿ ತುಂಬಾ ರುಚಿ ಕೊಡುತ್ತೆ, ಆದ್ದರಿಂದ ನಾನಿಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಇದು 1-2 ನಿಮಿಷ ಫ್ರೈ ಆದರೆ ಸಾಕು. ಅದಾದ ನಂತರ ಇದನ್ನು ನಾನು ಸೈಡಿಗೆ ಎತ್ತಿಡ್ತೀನಿ. ನೋಡಿ, ರೆಡಿಯಾಗಿದೆ. ಈಗ ಅದೇ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಕಡಲೆ ಬೇಳೆ, ಉದ್ದಿನ ಬೇಳೆ, ಗೋಡಂಬಿ ನಮಗೆ ಎಷ್ಟು ಬೇಕಷ್ಟು ಹಾಕ್ಬೋದು, ಒಣ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನಕಾಯಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕೂಡ 2 ನಿಮಿಷ ಫ್ರೈ ಆಗಬೇಕಾಗತ್ತೆ. ಈಗ ನಾನು ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತೇನೆ. ಆ ಅರಿಶಿನ ಪುಡಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ಇದನ್ನು ನಾವು ಸೈಡಿಗೆ ಎತ್ತಿಡಬೇಕಾಗತ್ತೆ. ಮತ್ತು ನಾನು ಅದೇ ಬಾಣಲಿಗೆ 1 ಬಟ್ಟಲು ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಬಟ್ಟಲು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣಿನ ರಸ, ಬೆಲ್ಲ, ಉಪ್ಪು ಈ 3 ಒಂದು 10 ನಿಮಿಷ ಕುದಿಬೇಕಾಗತ್ತೆ. ಹುಣಸೆ ಹಣ್ಣಿನ ರಸಕ್ಕೆ ಅರ್ಧ ಸ್ಪೂನ್ ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಟ್ಟು 10 ನಿಮಿಷ ಇದು ಕುದ್ದಾಗಿದೆ. ಹುಣಸೆ ಹಣ್ಣಿನ ರಸ ರೆಡಿಯಾಗಿದೆ. 1 ಕಪ್ ಅನ್ನಗೆ ನಾನು ಮಾಡಿಕೊಂಡಂತಹ ಹುಣಸೆ ಹಣ್ಣಿನ ಪೇಸ್ಟ್, ಮಸಾಲೆ, ನಾನು ಏನೇನು ಹುರಿದುಕೊಂಡಿದ್ನಲ್ಲ ಆ ಐಟಮ್ಸ್ನೆಲ್ಲ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ ಎಲ್ಲನೂ ಇಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡುವಾಗ ಉಪ್ಪು ಬೇಕಾದರೆ ನಾವು ಸ್ವಲ್ಪ ಹಾಕೋಬಹುದು. ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ದೇವಸ್ಥಾನದಲ್ಲಿ ಮಾಡುವಂತಹ ಪುಳಿಯೋಗರೆ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಪುಳಿಯೋಗರೆ ಈ ರೀತಿ ರೆಡಿಯಾಗಿದೆ. ಇದು ಮಾಡಲು ಕೂಡ ಅಷ್ಟೇ ಸುಲಭ ಮತ್ತು ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಧನ್ಯವಾದಗಳು.